ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. 75 ವರ್ಷಗಳು ಮನುಷ್ಯರ ಬದುಕಿನಲ್ಲಿ 75 ವರ್ಷ ಬಹಳ ಮಹತ್ತರ ಘಟ್ಟ. ಯೂಸ್ವಲಿ 60 ವಯಸ್ಸೇನಿದೆ ಅದು ಮನುಷ್ಯನ ನಿವೃತ್ತಿಯ ಕಾಲ ಅಂತ ಹೇಳ್ತಾರೆ. ಆದರೆ ಇದು ಎಲ್ಲದರಿಗೂ ಅಪ್ಲೈ ಆದರೂ ಕೂಡ ರಾಜಕಾರಣಿಗಳಿಗೆ ಈ ವಯಸ್ಸು ಅಪ್ಲೈ ಆಗಲ್ಲ. ಈ ರಾಜಕಾರಣಿ ಅವನು ಬದುಕಿರುವವರೆಗೆ ರಾಜಕಾರಣಿನೇ. ಪತ್ರಕರ್ತರು ಹಾಗೆ ಅಂದ್ಕೊಳ್ಳಿ. ಪತ್ರಕರ್ತರು ಬದುಕಿರುವವರೆಗೆ, ಉಸಿರಾಡುವವರೆಗೆ ಪತ್ರಕರ್ತರೆ, ಅವ್ರು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಕೆಲವು ರಾಜಕೀಯ ಪಕ್ಷಗಳೇನಿದೆ, ಸೊ ಒಂದು ವಯಸ್ಸಿನ ನಂತರ ರಾಜಕಾರಣಿಗಳು ನಿವೃತ್ತಿ ಪಡೆಯಬೇಕು ಅನ್ನುವ ಸ್ವಯಂ ಒಂದು ನಿರ್ಬಂಧವನ್ನು ಹೇರಿಕೊಂಡಿವೆ. ಅದರಲ್ಲಿ ಭಾರತೀಯ ಜನತಾ ಪಕ್ಷ ಮುಖ್ಯವಾದ್ದು. ಉಳಿದ ಪಕ್ಷಗಳಲ್ಲಿ ಅಂಥ ನಿರ್ಬಂಧ ಇದ್ದಾಗಿಲ್ಲ. ಕಾಂಗ್ರೆಸ್ನಲ್ಲಿ, ಬೇರೆ ಪಕ್ಷದಲ್ಲಿ. ಬಿ ಜೆ ಪಿಯಲ್ಲಿ 75 ವರ್ಷ ಮಹತ್ವದ್ದು ಅಂತ. ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೂ ಕೂಡ ಹಿರಿಯ ನಾಯಕರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಗೆ ತಳ್ಳಿದರು. ಮಾರ್ಗದರ್ಶಕ ಮಂಡಳಿ ಅನ್ನುವ ಬಾವಿಗೆ ಹಾಕಿದ್ರು ಅವ್ರನ್ನ. ಅದರಲ್ಲಿ ಎಲ್ ಕೆ ಅಡ್ವಾಣಿ ಇದ್ದರು, ಹಾಗೆಯೇ ಇನ್ನೂ ಕೆಲವು ಹಿರಿಯ ನಾಯಕರುಗಳು ಇದ್ದರು. ಮುರಳಿ ಮನೋಹರ್ ಜೋಶಿ ಅವರಿದ್ದರು. ಎಲ್ಲರೂ ಕೂಡ ಮಾರ್ಗದರ್ಶಕ ಮಂಡಳಿಗೆ ಟ್ರಾನ್ಸ್ಫರ್ ಆದರು. ಅದಾದಮೇಲೆ ಆ ಮಾರ್ಗದರ್ಶಕ ಮಂಡಳಿ ಅನ್ನೋದು ಇದೆಯಾ, ಅದೇನಾದರೂ ಮಾರ್ಗದರ್ಶನ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ಅವು ಯಾವ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾದರು ಅಂತ ಅಂದರೆ, ಹಲವು ಸಂದರ್ಭಗಳಲ್ಲಿ ಎಲ್ ಕೆ ಅದ್ವಾನಿ ನಮಸ್ಕಾರ ಅಂದರೂ ಕೂಡ ಮೋದಿ ತಿರುಗಿ ನೋಡದಿರುವಂಥ ವಿಜುವಲ್ಸ್ಗಳು ಸಿಗ್ತವೆ. ಆ ರೀತಿ ಅವ್ರನ್ನ ನಿರೀಕ್ಷಿಸಾಯಿತು. ಮಾರ್ಗದರ್ಶಕ ಮಂಡಳಿಯಲ್ಲಿ ಇರುವವರನ್ನ ಕೆಲವೊಮ್ಮೆ ಅವರ ಹುಟ್ಟುಹಬ್ಬದ ದಿನ ಹೋಗಿ ಅವರು ನಮಸ್ಕರಿಸಿ ಬರುವ ಕೆಲಸವನ್ನು ಮೋದಿ ಮಾಡ್ತಾಯಿದ್ರು. ಇದು ಈಗ ಇರುವ ಪ್ರಶ್ನೆ ಅಂತ ಅಂದರೆ, ನರೇಂದ್ರ ಮೋದಿಯವರು 2 ವರ್ಷಗಳಲ್ಲಿ 75 ವರ್ಷವನ್ನು ಪೂರೈಸ್ತಿದ್ದಾರೆ. ಹಾಗಿದ್ದರೆ ಅವರೇ ಯಾವ ನಿರ್ಬಂಧವನ್ನು ಹಿರಿಯ ನಾಯಕರಿಗೆ ಹಾಕಿದ್ರೋ ಅದನ್ನು ಅವರು ಅನುಸರಿಸ್ತಾರ? 75 ವರ್ಷದ ನಂತರ ಅವರು ತಾವಾಗಿಯೇ ಮಾರ್ಗದರ್ಶಕ ಮಂಡಳಿಗೆ ವರ್ಗಾವಣೆಗೊಳ್ತಾರ? ನ್ಯಾಯಬದ್ಧವಾಗಿ ಆಗಬೇಕು. ಯಾಕೆಂದರೆ ನೀವು ಇನ್ನೊಬ್ಬರಿಗೆ ಯಾವ ನೀತಿ ನಿಯಮಗಳನ್ನು ಹೇಳ್ತೀರೋ ಅದನ್ನು ನೀವು ಅಳವಡಿಸ್ಬೇಕು. ಅದು ಬದುಕಿನ ಮೌಲ್ಯ. ನಾವು ಬೇರೆಯವರಿಗೆ ಏನು ಉಪದೇಶ ಮಾಡ್ತೀವಿ, ಆ ಉಪದೇಶವನ್ನು ನಾವು ಅಳವಡಿಸಿಕೊಳ್ಳದಿದ್ದರೆ ಆ ಉಪದೇಶಕ್ಕೆ ಯಾವುದು ಬೆಲೆ ಇಲ್ಲ. ಯಾರು ಅದನ್ನು ಮಾಡಲ್ಲ, ಕವರ್ಡ್ ಅಂತಾರೆ. ಕವರ್ಡ್ ಅಂತಾರೆ. ಸೊ ಈಗಿರುವ ಮೋದಿ 75 ವರ್ಷ ತುಂಬಿದ ತಕ್ಷಣ ಈಗಿರುವ ಸ್ಥಾನದಿಂದ ಹೊರಗಡೆ ಬರ್ತಾರ ಅನ್ನೋ ಪ್ರಶ್ನೆ ಒಂದೇ. ಎರಡನೇ ಪ್ರಶ್ನೆ, ಅವರನ್ನು ಹೊರಗೆ ಕಳಿಸುವುದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಯೋಜನೆಯನ್ನು ರೂಪಿಸ್ತಾ ಇದೆಯಾ? ಈಗ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ, ಒಂದು RSS ಮುಖ್ಯಸ್ಥ, ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಈಗ 2 ದಿನಗಳ ಹಿಂದೆ ಮಾಡಿದ ಭಾಷಣ. ಅವರು ಮರಾಠಿಯಲ್ಲಿ ಮಾತನಾಡಿದ ಭಾಷಣ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದು, 75 ವರ್ಷ ಆದ ತಕ್ಷಣ ಮನುಷ್ಯ ರಾಜಕೀಯ ನಿವೃತ್ತಿಯನ್ನು ಪಡಿಬೇಕು ಅಂತ. ಯಾಕೆ ಮೋಹನ್ ಭಾಗವತ್ ಈ ಮಾತನ್ನು ಹೇಳಿದರು? ಅವರ ಉದ್ದೇಶ, ಅವರ ಟಾರ್ಗೆಟ್ ನರೇಂದ್ರ ಮೋದಿಯವರಾಗಿದ್ದಾರೆ. ಈ ಬಗ್ಗೆ ವಿಶ್ಲೇಷಣೆಗಳು ಶುರುವಾಗಿವೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಈ ವಿಶ್ಲೇಷಣೆ ಸಂದರ್ಭದಲ್ಲಿ ಕೆಲವರು ಈ ಸೂತ್ರ ಏನಿದೆ ಇದನ್ನು ಅವರು ಒಂದು ತಮಗೆ ಅಪ್ಲೈ ಮಾಡ್ಕೊಂಡು ಹೇಳ್ಕೊಂಡಿರ್ಬೋದು, ಮೋಹನ್ ಭಾಗವತ್ ಅವರು, ಅಥವಾ ನರೇಂದ್ರ ಮೋದಿಯವರಿಗೆ ಅಪ್ಲೈ ಮಾಡಿ ಹೇಳಿರ್ಬೋದು, ಅಥವಾ ಇಬ್ಬರಿಗೂ ಅಪ್ಲೈ ಆಗ್ಬೋದು. ಒಂದು, ನರೇಂದ್ರ ಮೋದಿಯವರಿಗೆ 75 ವರ್ಷ ತುಂಬುವ ಸಂದರ್ಭದಲ್ಲೇ ಮೋಹನ್ ಭಾಗವತ್ ಅವರಿಗೂ 75 ವರ್ಷ ತುಂಬುತ್ತೆ. ಹಾಗಿದ್ದರೆ ತಾವು
ನಿವೃತ್ತಿ ಪಡೆಯುವ ಮಾತನ್ನು ಅವ್ರು ಆಡಿದ್ರ, ಅಥವಾ 75 ವರ್ಷ ಆಗಿದೆ ನಾನು ಕೂಡ ನಿವೃತ್ತಿಯನ್ನು ಪಡಿತೇನೆ, ಮೋದಿಯವರೇ ನೀವು ನಿವೃತ್ತಿ ಪಡೆಯಿರಿ ಅಂತ ಹೇಳಿದ್ರು ಅವರು? ಇಲ್ಲ. ಹಾಗೆ ವಿಶ್ಲೇಷಣೆ ಮಾಡಿದರೆ ತಪ್ಪು. ಅವರು ತಮಗೆ ಅಪ್ಲೈ ಆಗಿ ಮಾಡ್ಕೊಂಡಿಲ್ಲ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅಲ್ಲಿ ಸರಸಂಘ ಚಾಲಕರು ಏನಿದ್ದಾರೆ ಅವರ ಕೆಲವರಿಗೆ ಅವರ ಅಂಗಾಂಗಗಳು ಕೆಲಸ ಮಾಡಿ ನಿಲ್ಲಿಸಿದ ಮೇಲೂ ಅವ್ರು ಹಾಗೆ ಇದ್ದರು. ಕರ್ನಾಟಕ ಮೂಲದವರಾದ ಸುದರ್ಶನ ಹಾಗೆ ಆಗಿತ್ತು. ಎಲ್ಲಿ ಹೋದೆ ಎಲ್ಲಿ ಬಂದೆ ಗೊತ್ತಾಗ್ತಿಲ್ಲ, ಅದು ಅವ್ರ ಸರಸಂಘ ಚಾಲಕರು. ಅದರಿಂದ ಮೋಸ್ಟ್ ಪ್ರಾಬಬ್ಲಿ ಅದನ್ನು ಅವರು ತಮಗೆ ಅಪ್ಲೈ ಮಾಡಿಕೊಂಡು ಹೇಳಿರಲಿಕ್ಕಿಲ್ಲ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ಆತ್ಮವಾದರೆ ಬಿ ಜೆ ಪಿ ದೇಹ ಮಾತ್ರ, ಅದರ ಆತ್ಮ ಆರ್ ಎಸ್ ಎಸ್ ನಿಯಂತ್ರಣದಲ್ಲೇ ಬಿ ಜೆ ಪಿ ಕೆಲಸ ಮಾಡ್ತಾಯಿದೆ. ಹಾಗೆ ನೋಡಿದರೆ ಬಿ ಜೆ ಪಿಯ ರಾಜಕೀಯ ಇತಿಹಾಸದಲ್ಲಿ ವಾಜಪೇಯಿ ಇರುವಾಗ ಅವರು ಬಹಿರಂಗವಾಗಿ ಆರ್ ಎಸ್ ಎಸ್ ಏನಿದೆ ಅದರ ಮಾತನ್ನು ಕೇಳ್ತಿರಲಿಲ್ಲ. ಬಹಿರಂಗವಾಗಿ ಅವರ ಸಲಹೆಯನ್ನು ಅವರು ಧಿಕ್ಕರಿಸಿದ್ದು ಇತ್ತು. ಸಂಪೂರ್ಣವಾಗಿ ಆರ್ ಎಸ್ ಎಸ್ ನಿಯಂತ್ರಿಸೋದಕ್ಕಾಗಿರಲಿಲ್ಲ ವಾಜಪೇಯಿ ಅವರನ್ನು. ಅದ್ವಾನಿ ಅವರನ್ನ ನಿಯಂತ್ರಿಸುವ ಸಂದರ್ಭದಲ್ಲಿ ಅದ್ವಾನಿ ಅವರು ಜಿನ್ನಾ ಬಗ್ಗೆ ಆಡಿದ ಮಾತೇನೆ ಅದರಿಂದಾಗಿ ಅವರು ಹುದ್ದೆಯನ್ನೇ ಕಳ್ಕೋಬೇಕಾಯ್ತು. ಅರ್ಥಾತ್ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಬಿ ಜೆ ಪಿಯನ್ನು ನಿಯಂತ್ರಿಸಿತ್ತು. ಅದಾದ ಮೇಲೆ ಮೋದಿಯವರು ಬಂದ ಮೇಲೆ ಹಾಗೆ ನೋಡಿದರೆ ಮೋದಿ ಮತ್ತು ಗುಜರಾತ್ನ ಆರ್ ಎಸ್ ಎಸ್ ನಾಯಕರ ನಡುವೆ ಸಂಬಂಧ ಸರಿ ಇರಲಿಲ್ಲ. ಅವರನ್ನು ಅವರು ನಿರ್ಲಕ್ಷ್ಯ ಮಾಡಿದ್ದು, ತುಳಿದಿದ್ದು, ಹತ್ತಿಕ್ಕಿದ್ದು ಅದೊಂದು ಇತಿಹಾಸ. ಅದನ್ನೇ ಈ ಸಂದರ್ಭದಲ್ಲಿ ಹೇಳೋದು. ಅವರು ಯಾವಾಗ ಪ್ರಧಾನಿ ಆದರು, ಹಾಗೆ ನೋಡಿದರೆ ಮೋದಿಯವ್ರನ್ನ ಪ್ರಧಾನಿ ಮಾಡುವುದರಲ್ಲಿ ಆರ್ ಎಸ್ ಎಸ್ ಪಾತ್ರವೇ ಭಾಳ ಮುಖ್ಯವಾಗಿತ್ತು. ಆರ್ ಎಸ್ ಎಸ್ ಅದ್ವಾನಿಯವ್ರನ್ನ ಪಕ್ಕಕ್ಕೆ ತಳ್ಳುವ ತೀರ್ಮಾನ ತೆಗೆದುಕೊಂಡ ಮೇಲೆ ಮೋದಿಯವ್ರನ್ನ ಪ್ರಧಾನಿ ಮಾಡಿದ್ದು. ಸೊ ಮೋದಿ ಯಾವಾಗ ಪ್ರಧಾನಿ ಆದರು, ಆದಮೇಲೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ವಿಭಿನ್ನ ರೀತಿಯ ರಾಜಕಾರಣವನ್ನು ಮಾಡತೊಡಗಿದರು. ವಿಭಿನ್ನ ರೀತಿಯ ರಾಜಕಾರಣ ಅಂದರೆ ಮೋಹನ್ ಭಾಗವತ್ ಮತ್ತು ಮೋದಿಯವರ ಸಂಬಂಧ ಯಾವತ್ತೂ ಸರಿ ಇರಲಿಲ್ಲ. ಅಂತಹ ಆತ್ಮೀಯವಾದ ಸಂಬಂಧ ಇಲ್ಲ. ಆದರೆ ಎರಡನೆಯವರ ಮೂರನೆಯವರಾದಂಥ ಕರ್ನಾಟಕದವರೇ ಆದಂಥ ಸನ್ಮಾನ್ಯ ಹೊಸಬಾಳೆಯವರೇನಿದ್ದಾರೆ ಅವರ ಜೊತೆಗೆ ಸಂಬಂಧ ಚೆನ್ನಾಗಿತ್ತು ಮೋದಿಯವರಿಗೆ. ಅವ್ರ ನಂತರ ಹೊಸಬಾಳೆಯವ್ರನ್ನ ಇದಕ್ಕೆ ಉತ್ತರ ಪ್ರದೇಶಕ್ಕೆ ಲಖನೌ ಶಿಫ್ಟ್ ಮಾಡಲಾಗಿತ್ತು. ಅದು ಇನ್ನೊಂದು ಕತೆ. ಆಗಾಗ ಸಿ ಮೋದಿಯವರಿಗೆ ಚುಚ್ಚುವ ಕೆಲಸವನ್ನು ಮೋಹನ್ ಭಾಗವತ್ ಮಾಡ್ತಾನೆ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಚುಚ್ಚಿದ್ರೂ ಕೂಡ ಮೋದಿಯವರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಮೋಹನ್ ಭಾಗವತರಿಗೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಒಂದು ಇರಿಟೇಷನ್ ಇದೆ. ಆ ಇರಿಟೇಷನ್ ಎಲ್ಲಿಯವರೆಗಿದೆ ಅಂತ ನೋಡಂದರೆ, ಉದಾಹರಣೆಗೆ ಈಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕನೇ ಆಗ್ತಾ ಇಲ್ಲ. ಅದಕ್ಕೆ ಆ ಕಾರಣಗಳು ಹೊರಬರುತ್ತಿಲ್ಲ. ಯಾಕಂದರೆ ಗೋಧಿ ಮೀಡಿಯಾ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂದರೆ ಆರ್ ಎಸ್ ಎಸ್ ಮತ್ತು ಮೋದಿ ಅಮಿತ್ ಶಾ ನಡುವೆ ಇರುವಂಥ ಭಿನ್ನಾಭಿಪ್ರಾಯಗಳು. ಅದೇ ಬಹಳ ಮುಖ್ಯವಾದ ಕಾರಣ. ಆದ್ದರಿಂದ ಅದು ಯು ಸಿ ದಟ್ ಅಧ್ಯಕ್ಷರ ನೇಮಕ ಆ ಸಮಸ್ಯೆ ಸ್ಪಷ್ಟವಾಗಿದೆ. ಅಂದರೆ ಈಗ ನೋಡಿದರೆ ಈ 75 ವರ್ಷದ ಇಶ್ಯೂವನ್ನು ಆರ್ ಎಸ್ ಎಸ್ ಗಂಭೀರವಾಗಿ ಪರಿಗಣಿಸುತ್ತೆ. ಆರ್ ಎಸ್ ಎಸ್ಗೊಂದು ಮನಸ್ಥಿತಿ ಇದೆ. ಒಂದು ಯಾವುದೇ ನಾಯಕ ಒಂದು ಲಿಮಿಟನ್ನು ಮೀರಿ ಬೆಳೆದರೆ ಆರ್ ಎಸ್ ಎಸ್ ಸಹಿಸ್ಕೊಳ್ಳಲ್ಲ. ಅವರ ಕಾರಣ ಅದಕ್ಕೆ ಇತಿಹಾಸನೇ ಇದೆ. ನಾವು ಸುದೀರ್ಘವಾದ ಇತಿಹಾಸ ಇದೆ, ಹೇಳ್ತಾ ಹೋಗೋದು ನಾವು. ಸೊ ಲೇಟೆಸ್ಟ್ ನಾನು ನಿಮ್ಗೆ ಹೇಳಿದಾಗೆ ಅದ್ವಾನಿಯವರೆಗೆ ವಾಜಪೇಯಿ ಜೊತೆಗಿನ ಸಂಬಂಧ ಅದೆಲ್ಲ ಇದೆ. ಸೊ ಈ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನು ಮಾಡುತ್ತೆ, ತಮ್ಮದೇ ಆದ ನೈತಿಕ ವ್ಯಾಖ್ಯಾನವನ್ನು, ರಾಜಕೀಯ ಮೌಲ್ಯಗಳ ವ್ಯಾಖ್ಯಾನ ಮಾಡುವ ಆರ್ ಎಸ್ ಎಸ್ ಈ ಸಂದರ್ಭದಲ್ಲಿ 75 ವರ್ಷದ ನಿವೃತ್ತಿ ಏನಿದೆ ಆ ಸೂಚನೆಯನ್ನು ಅಪ್ರತ್ಯಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನರೇಂದ್ರ ಮೋದಿಯವರಿಗೆ ನೀಡ್ತಾ ಇದ್ದಂಗೆ ಕಾಣುತ್ತೆ. ಯಾಕೆಂದರೆ ಮೋಹನ್ ಭಾಗವತ್ ಅವರು ಭಾಷಣದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ ಉದ್ದೇಶವೇನೆ 75 ವರ್ಷ ಆದಂಥ ಬಿ ಜೆ ಪಿಯ ನಾಯಕರುಗಳು ನಿವೃತ್ತರಾಗಬೇಕು, ಮಾರ್ಗದರ್ಶಕ ಮಂಡಳಿಗೆ ಹೋಗಬೇಕು. ಈಗಿನ ಸರದಿ
ಪ್ರಧಾನಿ ನರೇಂದ್ರ ಮೋದಿಯವರದ್ದು ಅನ್ನುವ ಸೂಚನೆಯನ್ನು ಮೋಹನ್ ಭಾಗವತ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ನೀವು ಪಕ್ಷಕ್ಕಿಂತ ದೊಡ್ಡವರಲ್ಲ ಅನ್ನುವ ಸಂದೇಶ ಕೂಡ ಮೋಹನ್ ಭಾಗವತ್ ಅವರ ಭಾಷಣದಲ್ಲಿದೆ. BJP ಎನ್ನುವ ಪಕ್ಷ ಏನಿದೆ, ಆ ಪಕ್ಷ ಮೋದಿಯವರಿಗಿಂತ ಎಲ್ಲ ವ್ಯಕ್ತಿಗಳಿಗಿಂತ ದೊಡ್ಡದು. ಅದನ್ನು ಇನ್ನೊಮ್ಮೆ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಅನ್ನೋದು RSS ವಾದ. ಯಾಕೆಂದರೆ ಮೋದಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾರೆ. ಸೊ ಈಗ BJPಯ ಹೆಸರು ಬರಲ್ಲ, ಮೋದಿಯವರ ಹೆಸರು ಮಾತ್ರ ಬರುತ್ತೆ. ಹಲವು ವಿಚಾರಗಳು BJPಯ ಹೆಸರು ಸ್ಲೋಲಿ ಮರೆ ಆಗ್ತಾ ಇದೆ. ಮೋದಿ ಈಸ್ ಡಿಕ್ಟೇಟಿಂಗ್ ಎವ್ರಿಥಿಂಗ್ ಅಂತ. ಮೋದಿ ಎಲ್ಲ ರೀತಿಯಲ್ಲೂ ಇಡೀ BJP ಸಂಘಟನೆಯನ್ನು ಪಕ್ಷವನ್ನು ಆವರಿಸಿಕೊಂಡು ಬಿಟ್ಟಿದ್ದಾರೆ. ಇದು RSSಗೆ ಸಹಿಸಲು ಸಾಧ್ಯವಿಲ್ಲದಂಥದ್ದು. ಆದ್ದರಿಂದ ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆ ಕಾಡುವ ಸಂದರ್ಭದಲ್ಲೇ ಆ ಪ್ರಶ್ನೆಗೆ RSS ಬಳಿ ಉತ್ತರ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ RSS ಆ ಬಗ್ಗೆ ಚಿಂತನೆಯನ್ನಂತೂ ನಡೆಸಿರುತ್ತೆ. ಮೋದಿ ನಂತರ ಯಾರು ಅಂತ, ಯಾರನ್ನ ಆಯ್ಕೆ ಮಾಡಬೇಕು ಅಂತ, ಮತ್ತು RSS ಹೇಳಿದವರೇ ಆಗ್ತಾರೆ. RSS ಎಜೆಂಡಾಗಳೇನಿವೆ ಆ ಎಜೆಂಡಾಗಳನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವಂಥವ್ರು ಬೇಕು, ಅಂಥವ್ರನ್ನೇ ಅವರು ಹೋಗ್ತಾರೆ. ಆದ್ದರಿಂದ ಮೋದಿಯವರಿಗೆ ಅಮಿತ್ ಶಾ ಹೇಳ್ತಿರುವುದು ಬಾಗಿಲು ತೆರೆದಿದೆ, ಡೋರ್ಸ್ ಆರ್ ಓಪನ್, ನೌ ಯು ಶಾಲ್ ಗೋ ಔಟ್. ನೀವು ಮಾರ್ಗದರ್ಶಕ ಮಂಡಳಿಯಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ನೀಡುವ ಸಮಯ ಬರ್ತಾ ಇದೆ. ಇನ್ನೆರಡು ತಿಂಗಳಲ್ಲಿ ನೀವು ಜಾಗ ಖಾಲಿ ಮಾಡಬೇಕು. ಸೊ ಅಂಥ ಒಂದು ಸಂದೇಶವನ್ನು ಮೋಹನ್ ಭಾಗವತ್ ನೀಡಿದ್ದಾರೆ. ಆದರೆ ಮೋದಿಯವರ ನಿರ್ಗಮನದ ನಂತರ ಅಲ್ಲಿ ಕ್ರಿಯೇಟ್ ಆಗುವ ವ್ಯಾಕ್ಯೂಮನ್ನು ತುಂಬುವ ನಾಯಕರು ಯಾರು ಅನ್ನುವ ಬಹಳ ದೊಡ್ಡದಾದ ಪ್ರಶ್ನೆ. ಯಾರು ಬಂದರೂ ಕೂಡ ಅದು ಸುಲಭವಾದದ್ದಲ್ಲ. ಹಾಗೆಯೇ ಮೋದಿಯವರು ಈ ಬಾಗಿಲು ತೋರಿಸಿದರೂ ಕೂಡ ಅಲ್ಲೇ ಕುಳಿತಿದ್ದರೆ ಅವರ ಇನ್ನೊಂದು ಮುಖ ಗೋಚರವಾದಂತೆ ಆಗುತ್ತೆ. ಅವರ ಮುಖವಾಡ ಕಳಚಿದೆ. ಈ ಮುಖವಾಡ ಹಲವು ಸಂದರ್ಭದಲ್ಲಿ ಕಳಚಿದೆ ಮೋದಿಯವರು. ಈಗ ಇದು ಕೂಡ ಅವರ ಮುಖವಾಡ ಕಳಚುವ ಇನ್ನೊಂದು ಸಂದರ್ಭ ಆಗ್ಬೋದು ಅಂತ. ಅಗೇನ್ ಇದು ಪಕ್ಷ ಮತ್ತು RSS ಅನ್ನುವ ಸಂಘಟನೆ ನಡುವೆ ಒಂದು ರಿಫ್ಟ್ಗೂ ಕೂಡ ಕಾರಣ ಆದರೂ ಆಶ್ಚರ್ಯ ಇಲ್ಲ. ಭಾಳ ಗಂಭೀರವಾದ ವಿಚಾರ ಆಗಿದೆ. RSS ಇಟ್ ಈಸ್ ವೆರಿ ಮಚ್ ಕ್ಲಿಯರ್. ಮೋದಿ ಸಾಕು ನಮಗೆ, ಅಗತ್ಯ ಇಲ್ಲ, 75 ವರ್ಷ ಅವ್ರು ಹೋಗಲೇಬೇಕು. ಮೋದಿ ಇದನ್ನು ಧಿಕ್ಕರಿಸ್ತಾರ. ವಾಟ್ ಈಸ್ ಗೋಯಿಂಗ್ ಟು ಡೂ ನಾ? ಮೋದಿ ಅಮಿತ್ ಶಾ ಏನು ಮಾಡ್ತಾರೆ? ಅಥವಾ ಮೋದಿಯವರು 75 ವರ್ಷಕ್ಕೆ ಹೋಗಲಿ ಅಂತ ಕಾಯ್ತಾ ಇದ್ದಾರೆ ಅಮಿತ್ ಶಾ ಆ್ಯಂಡ್ ಯೋಗಿ ಆದಿತ್ಯನಾಥ್? ಅವರಿಬ್ಬರ ನಡುವೆ ಪೈಪೋಟಿ ಶುರುವಾಗುತ್ತಾ? ಇಂಥ ಹಲವು ಪ್ರಶ್ನೆಗಳಿವೆ. ಆದರೆ ಈ ಪ್ರಶ್ನೆಗಳಿಗೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಸುಲಭ ಅಲ್ಲ ಈ ಸಂದರ್ಭದಲ್ಲಿ. ಇಡೀ ಸಿಚುವೇಶನ್ ಇಸ್ ಲೈಕ್ ದ್ಯಾಟ್. ನಾವು ಆಡಿರುವ ಮಾತು ನಮ್ಮ ಮೇಲೆ ಸವಾರಿ ಮಾಡುವಂಥ ಸಂದರ್ಭ ಇದು. ನಾವು ಹಲವು ಸಂದರ್ಭದಲ್ಲಿ ಬೋಧನೆಗಳನ್ನು ಮಾಡ್ತೀವಿ, ಆದರೆ ಅದು ನಮಗೆ ತಿರುಗಿ ಬಿದ್ದರೆ, ಆ ಸಿಚುವೇಶನ್ ನಮಗೆ ಬಂದರೆ ಆವಾಗ ಅದ್ರ ಚಾಲೆಂಜ್. ಮೋದಿಯವ್ರ ಚಾಲೆಂಜಿಂಗ್ ಅದೇನೆ. ಅವರು BJPಯ ಒಳಗಡೆ ಏನೇನು ಹೇಳಿ ಬಂದರೋ ಯಾವುದನ್ನೂ ಮಾಡಿಲ್ಲ ಅನ್ನೋದು ಬೇರೆ. ಆದರೆ ಈಗ 75 ವರ್ಷ ತುಂಬಿದವರು ಮಾರ್ಗದರ್ಶಕ ಮಂಡಳಿಗೆ ಹೋಗಬೇಕು ಅನ್ನುವ ಅವರದೇ ಏನಿದೆ ಸ್ವಲಿಖಿತ ನಿರ್ಬಂಧಗಳು, ಅದನ್ನು ಉಲ್ಲಂಘಿಸುವುದು ಕೂಡ ಅವರಿಗೆ ಸುಲಭ ಅಲ್ಲ. ಅದು ಉಲ್ಲಂಘಿಸಿದರೆ ಸೊ ಈ ದೇಶದಲ್ಲಿ ಮೋದಿಯವರು ಎಂತಹ ಸುಳ್ಳುಗಾರರು ಅನ್ನೋದು ಇನ್ನೊಮ್ಮೆ ಸಾಬೀತಾಗ್ತಾ ಹೋಗುತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ, ನನಗನ್ಸೋ ಅವ್ರು ಬಿಡ್ತಾರೆ ಅಂತ ಅನ್ಸಲ್ಲ ನನಗೆ. ಅವರು ಅಧಿಕಾರದ ಮೋಹ ಅಂತ, ಅಧಿಕಾರ ಅನ್ನೋದೇ ಹಾಗೆ ಅದರ ಏನು ಅಂತ ಎಂಥವನನ್ನು ಬಿಡಲ್ಲ. ಮೋಹ ಅದು ಹಿಡಿದು ನಿಲ್ಲಿಸ್ತಾ ಇರುತ್ತೆ. ಅದರಿಂದ ಹಿ ಮೇ ಪ್ಲ್ಯಾನ್ ಸಮಥಿಂಗ್ ಎಲ್ಸ್. ಅಥವಾ RSS ಬೇರೆ ರೀತಿ ಅದರ ಒಳಗಡೆ ಈಗಲೇ ಇನ್ನು ಬಡಕುಂಟು ಮಾಡಲಾಗಿದೆ ಮೋಹನ್ ಭಾಗವತ್ ವಿರುದ್ಧನೇ.
ಒಂದು ಕುತಂತ್ರ ಷಡ್ಯಂತ್ರ ನಡೆಸ್ಬೋದು ಅಮಿತ್ ಶಾ ಆ್ಯಂಡ್ ಮೋದಿ, ಗೊತ್ತಿಲ್ಲ. ಸೊ ರಾಜಕಾರಣ ಅನ್ನೋದು ಆಲ್ವೇಸ್ ಐ ವಿಲ್ ಟೆಲ್ ಇಟ್ಸ್ ನಾಟ್ ಅ ಮ್ಯಾಥಮೆಟಿಕ್ಸ್. ರಾಜಕಾರಣದಲ್ಲಿ 2 + 2 4 ಆಗಲ್ಲ. ಸೊ ಅದರಿಂದ ಇದು ಕುತೂಹಲಕರ ಘಟ್ಟ. ಇನ್ನು 2 ತಿಂಗಳು ಕಾಯಬೇಕಾಗಿದೆ. 2 ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಭಾಳ ಕ್ಲಾಸಿಕ್ ಆದ ಒಂದು ವೆದರ್ ಸಿಚುವೇಶನ್. ಕಾಂಗ್ರೆಸ್ನಲ್ಲೂ ಹಾಗೆ ಅಲ್ವಾ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಅಧಿಕಾರ ಹಂಚಿಕೆ ಪ್ರಶ್ನೆ ಕೂಡ ಆಗ್ಬರುತ್ತೆ. BJPದು ಅದೇ ಬರುತ್ತೆ. ವಾಟ್ ವಿಲ್ ಹ್ಯಾಪನ್, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.